ಬ್ರೇಕ್ಫಾಸ್ಟ್ ಸೂಪರ್ ಆಗಿತ್ತು. ನಾಲ್ಕು ಇಡ್ಲಿ ಒಂದು ವಡೆ, ಜಸ್ಟ್ 35 rupees. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆಂಜನೇಯ ದೇವಸ್ಥಾನಸ್ ಇನ್ ರಾಯಚೂರು. ಇಲ್ಲಿ ತುಂಬ ಸೆಲೆಬ್ರಿಟೀಸ್ ಬರ್ತಾರಂತೆ, ಸುದೀಪ್ ಆಗಲಿ ಅಥವಾ ಬೇರೆ ಸೆಲೆಬ್ರಿಟೀಸ್ ತುಂಬ ಇಲ್ಲಿ ರಾಯಚೂರು ಬಂದರೆ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಇಟ್ಸ್ ಕಾಲ್ಡ್ ಆಸ್ ಎ ಟ್ರೈ ಸ್ಟೇಟ್ ಬಾರ್ಡರ್ ಅಂತ. ಸೊ ಆ ಪಾಯಿಂಟಲ್ಲಿ ನಿಮ್ಗೆ ಎದುರುಗಡೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದು ಕರ್ನಾಟಕ, ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ತೆಲಂಗಾಣ, ಪ್ಲಸ್ ನಿಯರರ್ ಸೈಡಲ್ಲಿ ಇದೆ, ಎಲ್ಲಿಂದ ವಿಡಿಯೋ ತೆಗೆದಿದೆ ಅದು AP, ಆಂಧ್ರ ಪ್ರದೇಶ್. ಗುಡ್ ಮಾರ್ನಿಂಗ್, ಎಲ್ಲರೂ ಹೆಂಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಆ್ಯಂಡ್ ದಿಸ್ ಇಸ್ ಡೇ 19 ಆಫ್ ಮೈ 30-day ಟ್ರಿಪ್ ಅಕ್ರಾಸ್ ಕರ್ನಾಟಕ. ಇವತ್ತು ನಾವು ಡಿಸ್ಟ್ರಿಕ್ಟ್ ನಂಬರ್ 18, 18 ರಾಯಚೂರಲ್ಲಿದ್ದೀವಿ. ನೆನ್ನೆ ಬಂದ್ವಿ, ಐ ವಾಸ್ ವೆರಿ ಟಯರ್ಡ್. ನೆನ್ನೆ ಬೀದರಿಂದ ಯಾದಗಿರಿಗೆ ಹೋಗಿ ಯಾದಗಿರಿಯಿಂದ ರಾಯಚೂರಿಗೆ ಬಂದಿದ್ದು. ಸೊ ಐ ವಾಸ್ ಲಿಟಲ್ ಟಯರ್ಡ್ ಬಟ್ ಹ್ಯಾಡ್ ಅ ಫನ್ ಡೇ. ಇವತ್ತು ರಾಯಚೂರಲ್ಲಿದ್ದೀನಿ. ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋದು, ತುಂಬ ಇದೆ ತೋರಿಸೋದು. ಸೊ ರಾಯಚೂರು ಡಿಸ್ಟ್ರಿಕ್ಟ್ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅನ್ಕೊಂತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. A very dear friend of mine, Santosh anta, he has recommended me some places within Raichur city ಮತ್ತೆ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಅದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ಸ್ ಫಸ್ಟ್, ಬ್ರೇಕ್ಫಾಸ್ಟ್ ಮಾಡಬೇಕು. ಸೂಪರ್ ಹಂಗ್ರಿ, ನೆನೆ ನೋಡಿದೆ ರಾತ್ರಿ ಮೊಸರನ್ನ ತಿಂದೆ. ಸೊ ಲೆಟ್ಸ್ ಗೋ ಹ್ಯಾವ್ ಸಮ್ ಗುಡ್ ಫುಡ್. ಕ್ವಿಕ್ ಕಿಲೋಮೀಟರ್ ಅಪ್ಡೇಟ್ ಆಸ್ ವಿ ಬಿಗಿನ್ ಡೇ 19. ಅಂದರೆ ಯು ಕವರ್ 3,383 kilometers ಇದುವರೆಗೂ. ಸೊ ಡೇ 19 ಸ್ಟಾರ್ಟಿಂಗ್ ಅಲ್ಲಿ 3,383 kilometers. ಸೊ 18 ದಿನದಲ್ಲಿ ಆನ್ ಅನ್ ಆವರೇಜ್ 170 to 180 kilometers per day. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ, ರೆಕಮೆಂಡೇಶನ್ ಆಫ್ ಸಂತೋಷ್. ಸೊ ನೋಡೋಣ ಹೆಂಗಿದೆ ಅಂತ. ಒಂದು ಪ್ಲೇಟ್ ಇಡ್ಲಿ ಕೊಡಿ. ಇಲ್ಲ ಒಂದು ವಡೆನೂ ಹಾಕಿ. ಸೊ 4 ಇಡ್ಲಿ ಮತ್ತೆ ಒಂದು ವಡೆ. ಲೆಟ್ಸ್ ಚೆಕ್ ಇಟ್ ಔಟ್. ಸೂಪರ್ ಆಗಿದೆ, ಅಮೇಝಿಂಗ್. ಎಷ್ಟು ಸಾಫ್ಟ್, ಎಷ್ಟು ಸಖತ್ತಾಗಿದೆ ಅಂದರೆ ಅಮೇಝಿಂಗ್. ಸೊ ಕ್ರಿಸ್ಪಿ, ಅಮೇಝಿಂಗ್ ಬ್ರೇಕ್ಫಾಸ್ಟ್. ಸೂಪರ್ ಆಗಿತ್ತು. 4 ಇಡ್ಲಿ ಒಂದು ವಡೆ, ಜಸ್ಟ್ 35 rupees. ಅಮೇಝಿಂಗ್. ಎಲ್ಲಾದರೂ ಬರಬೇಕಂದ್ರೆ ಇಲ್ಲಿ ರಾಯಚೂರಲ್ಲಿ ಇಲ್ಲಿ ತೋರಿಸ್ತೀನಿ, MM ಜೋಶಿ ಐ ಇನ್ಸ್ಟಿಟ್ಯೂಟ್ ಸೂಪರ್ ಸ್ಪೆಷಾಲಿಟಿ, ಅದ್ರ ಎದುರುಗಡೆ ರೈಟ್. ದಟ್ ವಾಸ್ ಸಮ್ ಅಮೇಝಿಂಗ್ ಬ್ರೇಕ್ಫಾಸ್ಟ್. ನಿಜವಾಗ್ಲೂ ಸೂಪರ್ ಆಗಿತ್ತು. ಇಡ್ಲಿ ಎಷ್ಟು ಸಾಫ್ಟ್ ಆಗಿತ್ತು, ಫ್ರೆಶ್ ಇಡ್ಲಿ ಸಿಕ್ತು, ಫ್ರೆಶ್ ವಡೆ ಸಿಕ್ತು, ಸಖತ್ತಾಗಿತ್ತಪ್ಪ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸಂತೋಷ್ ಫಾರ್ ದ ರೆಕಮೆಂಡೇಶನ್. ನಾವು ವಿ ಮೂವ್ ಆನ್ ಟು ಫಸ್ಟ್ ಡೆಸ್ಟಿನೇಷನ್. ಇಲ್ಲಿ the entrances, but let's see. So ಇವಾಗ ರಾಯಚೂರು ಫೋರ್ಟ್ ಹೋಗ್ತಾ ಇದೀವಿ. I want to see what is there and what part of history it is ಇಂಡಿಯಾದಲ್ಲಿ, ಇಂಡಿಯಾ ಮತ್ತು ಕರ್ನಾಟಕದಲ್ಲಿ. So should reach in 5 minutes and I'll see you at ರಾಯಚೂರು ಫೋರ್ಟ್. Quick update, ರಾಯಚೂರು ಫೋರ್ಟ್ ಹೋಗೋಕ್ಕಾಗಿಲ್ಲ ಬಿಕಾಸ್ ರೋಡ್ಸ್ ವರ್ ಸ್ಲೈಟ್ಲಿ ಇನ್ಯಾಕ್ಸೆಸಿಬಲ್ ಆ್ಯಂಡ್ ಪಾರ್ಕಿಂಗ್ ಎಲ್ಲೂ ಸಿಗಲೇ ಇಲ್ಲ ನನಗೆ.
So it's unfortunate. However, I will try to get some footages from the drone video. So let's see of that. ಹೆಂಗೋತಂತ. ಎನಿವೇ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಟೆಕ್ನಿಕಲಿ ಫಸ್ಟ್ ಪ್ಲೇಸ್ ಆಫ್ ಟುಡೇ ಆಫ್ಟರ್ ದ ನಾವೀಗ ಹೋಗಿದ್ದ ದೇವಸ್ಥಾನ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆಂಜನೇಯ ದೇವಸ್ಥಾನಸ್ ಇನ್ ರಾಯಚೂರು. ಇಲ್ಲಿ ತುಂಬಾ ಸೆಲೆಬ್ರಿಟೀಸ್ ಬರ್ತಾರಂತೆ, ಸುದೀಪ್ ಆಗಲಿ ಅಥವಾ ಬೇರೆ ಸೆಲೆಬ್ರಿಟೀಸ್ ತುಂಬಾ ಇಲ್ಲಿ ರಾಯಚೂರು ಬಂದ್ರೆ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರಂತೆ. ಸೊ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಹೆಂಗನ್ಸ್ತು ಎರಡು ದೇವಸ್ಥಾನ, ಒಂದು ಮಾರ್ಕಂಡೇಶ್ವರ ದೇವಸ್ಥಾನ, ಇನ್ನೊಂದು ಏನ್ಷಿಯಂಟ್ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಎಷ್ಟು ಪೀಸ್ಫುಲ್ ಅನ್ಸುತ್ತೆ ಗೊತ್ತಾ. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಇಫ್ ಯು ವಿಸಿಟ್ ದಿಸ್ ಪ್ಲೇಸಸ್ ಇಟ್ ಫೀಲ್ಸ್ ಸೋ ಆಸಮ್. gives you a lot of positivity and good vibe. I've been on the road for iವಾಗ 19th day. Sometimes it gets very tiring ಅಲ್ವಾ, ಅಪ್ಪ ಅನ್ಸ್ಬಿಡುತ್ತೆ. ಬಟ್ ಈ ತರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ತುಂಬಾ ಖುಷಿ ಆಗುತ್ತೆ, ಮನ್ಸಿಗೆ ತುಂಬಾ ನೆಮ್ಮದಿ ಸಿಕ್ದಂಗೆ ಅನ್ಸುತ್ತೆ. ಸೊ ದೆನ್ ಐ ಫೀಲ್ ಈವನ್ ಮೋರ್ ಮೋಟಿವೇಟೆಡ್ ಟು ಡೂ ವೆರಿ ವೆಲ್ ಥ್ರೂ ಔಟ್ ದ ಡೇ. ಸೊ ಹಂಗೆ ಎನಿವೇ, ಸೊ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಹೋಟೆಲ್ಗೆ ಹೋಗಿ ಐ ವಿಲ್ ಚೆಕ್ ಔಟ್ ಅಂಡ್ then continue my exploration within Raichur district. So let's go.
ಸೊ ಇವಾಗಿನ ಹೋಗಿದ್ದ ದೇವಸ್ಥಾನ ಬಂದ್ಬಿಟ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಇದು ಬಂದ್ಬಿಟ್ಟು ಮಂತ್ರಾಲಯದಿಂದ 20 ಕಿಲೋಮೀಟರ್ಸ್. ಸೊ ನೀವು ರಾಯಚೂರಿಂದ ಹೋದ್ರೆ 20 ಕಿಲೋಮೀಟರ್ಸ್ ಬಿಫೋರ್ ಮಂತ್ರಾಲಯ ಬರುತ್ತೆ. ಸೊ ಇಲ್ಲಿ ಏನಕ್ಕೆ ಇದು ಅಷ್ಟು ಪಾಪ್ಯುಲರ್ ಅಂದ್ರೆ ತುಂಬಾ ಪಾಪ್ಯುಲರ್ ಅಂದ್ರೆ ಮಂತ್ರಾಲಯ ಬಂದವರೆಲ್ಲ ಇಲ್ಲಿ ವಿಸಿಟ್ ಮಾಡ್ತಾರೆ. ಇಲ್ಲೇನಂದ್ರೆ ಇಟ್ಸ್ ಬಿಲೀವ್ ದಟ್ ಶ್ರೀ ರಾಘವೇಂದ್ರ ಸ್ವಾಮಿ ಇದಾರಲ್ಲ ದೇವ್ರದಲ್ಲ, ಅವ್ರು ಇಲ್ಲಿ ಮೆಡಿಟೇಟ್ ಮಾಡಿದಾಗ ಇಲ್ಲಿ 5 ಮುಖ ಇರೋ ಆಂಜನೇಯ ಸ್ವಾಮಿ ಪ್ರಕಟ ಆಯ್ತು. ಸೊ ಆ ಐಡಲ್ ಇದೆಯಲ್ಲ, ಅದು ಪಂಚಮುಖಿ ಆಂಜನೇಯ, ಅದ್ರದ್ದು 5 ಮುಖ ಇದೆ. ಸೊ ಬೇಸಿಕಲಿ ಒಂದೊಂದು ಮುಖನೂ ಬೇರೆ. ಒಂದು ಬಂದು ಹನುಮಾನ್, ಒಂದ್ ಮುಖ ಹನುಮಾನ್ದು, ಇನ್ನೊಂದು ಮುಖ ನರಸಿಂಹ, ಇನ್ನೊಂದು ಮುಖದು ಗರುಡ, ಇನ್ನೊಂದು ಮುಖ ಬಂದ್ಬಿಟ್ಟು ವರಹ, ಇನ್ನೊಂದು ಬಂದು ಹಯಗ್ರೀವ ಅಂತ. ಸೊ ಇದೇ ಇಲ್ಲಿ ಪಾಪ್ಯುಲರ್ ಇರೋ ಸ್ಪಾಟ್. ಇಲ್ಲಿ ಎಷ್ಟೊಂದು ಜನ ವಿಸಿಟ್ ಮಾಡ್ತಾರೆ ಅಂಡ್ ತುಂಬಾ ಚೆನ್ನಾಗಿದೆ, ಆಕ್ಸೆಸಬಲ್ ಇದೆ. ಸೊ ಎವ್ರಿ ಒನ್ ಶುಡ್ ವಿಸಿಟ್. ಸೊ ಇವಾಗ ನಾವು ಹೋಗ್ತಾ ಇರೋದು ಮುಂದಿನ ಜಾಗ ಬಂದ್ಬಿಟ್ಟು ದ ವರ್ಲ್ಡ್ ಫೇಮಸ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದಲ್ಲಿ. ಮಂತ್ರಾಲಯ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಆಂಧ್ರ ಪ್ರದೇಶಲ್ಲಿ ಇದೆ, ಬಟ್ ಕರ್ನಾಟಕ AP ಬಾರ್ಡರ್ ಅಲ್ಲಿ ಇರೋದು. ಸೊ ಐ ನೋ ದಿಸ್ ಇಸ್ ಆಲ್ ಅಬೌಟ್ ಕರ್ನಾಟಕ, ಬಟ್ ಐಮ್ ಜಸ್ಟ್ ಮೇಕಿಂಗ್ ಒನ್ ಟೈಮ್ ಎಕ್ಸೆಪ್ಷನ್. ಈ ತರ ಕರ್ನಾಟಕ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ತೋರ್ಸಕ್ಕೆ. ಸೊ ಇವಾಗ ಹೋಗ್ತೀವಿ. ಶುಡ್ ರೀಚ್ ಇನ್ ನೆಕ್ಸ್ಟ್ 10-15 minutes. 2 ಗಂಟೆಗಿಂತ ಮುಂಚೆ ಕ್ಲೋಸ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ರೀಚ್ ಆಗಕ್ಕೆ ಉತ್ತಮ. ಲೆಟ್ಸ್ ಸಿ. ಸೊ ನಾವು ಈಗಿರೋ ಬ್ರಿಡ್ಜ್ ಇದೆಯಲ್ಲ, ಇದು ತುಂಗಭದ್ರಾ ನದಿ ಮೇಲಿರೋ ಬ್ರಿಡ್ಜ್. ಇದು ರಾಯಚೂರ್ ಮಂತ್ರಾಲಯ ಬ್ರಿಡ್ಜ್. ಸೊ ಇವಾಗ ನಾನು ಕರ್ನಾಟಕದಲ್ಲಿ ಇದ್ದೀನಿ. ಇನ್ನ ಒಂದು 100 meters. ಎಸ್, ಇವಾಗ ನಾನು ತೆಲಂಗಾಣಲ್ಲಿ ಇದ್ದೀನಿ. ಸಾರಿ, ಕರೆಕ್ಷನ್, ಆಂಧ್ರ ಪ್ರದೇಶಲ್ಲಿ ಇದ್ದೀನಿ. ಸೊ ಬ್ರಿಡ್ಜ್ ಇಸ್ ದ ಬಾರ್ಡರ್ ಅನ್ಬೋದು. So good. ಸೊ ಹೆಂಗ್ ಅನ್ಸ್ತು ಇದುವರೆಗೂ ತೋರಿಸಿರೋ ಎಲ್ಲ ಪ್ಲೇಸಸ್ ರಾಯಚೂರಲ್ಲಿ, ಆಲ್ ದ ಟೆಂಪಲ್ಸ್ ಅಂಡ್ ಎವ್ರಿಥಿಂಗ್. ಅದೇ ಓನ್ಲಿ ಎಕ್ಸೆಪ್ಷನ್ ವಾಸ್ ಮಂತ್ರಾಲಯ ದೇವಸ್ಥಾನ, ಶ್ರೀ ರಾಘವೇಂದ್ರ ಮಠ. ಸೊ ವಿತ್ ದಟ್ ವಿ ಕಮ್ ಟು ದಿ ಎಂಡ್ ಆಫ್ ಅವರ್ ವಿಸಿಟ್ ಟು ರಾಯಚೂರ್ ಡಿಸ್ಟ್ರಿಕ್ಟ್. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ರಾಯಚೂರ್ ಬಗ್ಗೆ ಕೆಲವು ವಿಷಯಗಳು ನೀವು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ರಾಯಚೂರಲ್ಲಿ ದ ಏರಿಯಾ ಇಸ್ ಅರೌಂಡ್ 8,800 square kilometers.
ಪಾಪ್ಯುಲೇಷನ್ ಸುಮಾರು ಅರೌಂಡ್ 21-22 ಲ್ಯಾಕ್ಸ್ ಇದೆ. ಅದಾದ್ಮೇಲೆ ಇಲ್ಲಿ 5 ತಾಲೂಕಿದೆ. ರಾಯಚೂರು ಒಂದು, ಆಮೇಲೆ ಮಾನ್ವಿ, ದೇವದುರ್ಗ, ಸಿಂಧನೂರು, ಆಮೇಲೆ ಲಿಂಗಸುಗೂರು. ಸೊ ಇದೆಲ್ಲ ಬಂದ್ಬಿಟ್ಟು ರಾಯಚೂರಲ್ಲಿ ತಾಲೂಕ್ಸು. ಇಲ್ಲಿ RTO ಅಂತ ಹೇಳ್ಬೇಕಂದ್ರೆ KA36 ಅಂಡ್ ಇಲ್ಲಿ ಮೇಜರ್ ಎಕನಾಮಿಕ್ ಡ್ರೈವರ್ ಬಂದ್ಬಿಟ್ಟು ಇಲ್ಲಿ ಅಗ್ರಿಕಲ್ಚರ್ ಕ್ಲೋಸ್ ಟು ಅಬೌಟ್ 50%. ಮೇನ್ ಇಸ್ ಅಕ್ಕಿ, ಕಾಟನ್, paddy also to some extent. So these are all the top economic drivers. Any famous person who's from here? S.S. Rajamouli, the famous director, is was born in Raichur district. So that's pretty amazing. And with that, I conclude my visit to Raichur district. And thank you so much. I want to say welcome to the new district, but new district would be ನನ್ನ ಪ್ರಕಾರ ಕರ್ನೂಲ್ ಅನ್ಸುತ್ತೆ, ಬಿಕಾಸ್ ನಾವು AP ಅಲ್ಲಿ ಇದೀವಿ, ಆಂಧ್ರ ಪ್ರದೇಶಲ್ಲಿ ಇದೀವಿ. ಸೊ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಬಳ್ಳಾರಿ ಹೋಗೋಕ್ಕಿಂತ ಮುಂಚೆ ಕರ್ನಾಟಕ, ರಾಯಚೂರಿಂದ ಬಳ್ಳಾರಿಗೆ ಹೋಗ್ಬೇಕಂದ್ರೆ ಒಂದು ರೂಟ್ ಇಸ್ ವಯ ಆಂಧ್ರ ಪ್ರದೇಶ್. ಸೊ ಅದು ಒಳಗೆ ಹೋಗಿ ಸ್ವಲ್ಪ ಕರ್ನಾಟಕದಿಂದ ಹೊರಗಡೆ ಹೋಗಿ ವಾಪಸ್ ಕರ್ನಾಟಕ ಜಾಯಿನ್ ಮಾಡ್ತೀವಿ. ಸೊ ಇದು ನೋಡಿದ್ರಲ್ಲ, ಇವಾಗ ನೀವು ತೋರಿಸ್ತಿರೋ ನಾನು ಡ್ರೋನ್ ಫುಟೇಜ್ ಅಲ್ಲಿ ನೀವ್ ಅನ್ಕೊಂತೀರಾ ಏನಿದೆ ಅಲ್ಲ, ಸ್ಪೆಷಲ್ ಏನಿದೆ ಅಂತ. ಅಲ್ಲಿ ಇಲ್ಲಿ ಹೊಲಗಳು ಕಾಣಿಸ್ತಿದೆ, ಅಂಡ್ ಆನ್ ದಿ ಅದರ್ ಸೈಡ್ ರಿವರ್ ಇದೆ, ಅಂಡ್ ಆನ್ ದಿ ಅದರ್ ಸೈಡ್ ದೇರ್ ಇಸ್ ಲ್ಯಾಂಡ್ as well. So what is so special about this place? ಅಂದ್ರೆ the special is the point that I'm going to indicate right now, and the line that is there. It's called as a tri-state border ಅಂತ. ಸೊ ಆ ಪಾಯಿಂಟ್ ಅಲ್ಲಿ ನಿಮ್ಗೆ ಎದುರುಗಡೆ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿರೋದು ಕರ್ನಾಟಕ, ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿರೋದು ತೆಲಂಗಾಣ, ಪ್ಲಸ್ ನಿಯರರ್ ಸೈಡ್ ಅಲ್ಲಿ ಇದೆ, ಎಲ್ಲಿಂದ ವಿಡಿಯೋ ತೆಗೆದಿದೆ ಅದು AP, ಆಂಧ್ರ ಪ್ರದೇಶ್. ಸೊ ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಶೇರ್. ಕರ್ನಾಟಕ ಎಷ್ಟು ಟ್ರೈ ಸ್ಟೇಟ್ ಬಾರ್ಡರ್ಸ್ ಪಾರ್ಟ್ ಇದೆ ಅಂತ ಏನಾದ್ರು ಐಡಿಯಾ? ಟೇಕ್ ಅ ಗೆಸ್. ಓಕೆ, ಸೊ ಟೋಟಲ್ ಆಗಿ ಕರ್ನಾಟಕ ಇಸ್ ಪಾರ್ಟ್ ಆಫ್ 5 ಟ್ರೈ ಸ್ಟೇಟ್ ಬಾರ್ಡರ್ಸ್. ಫಸ್ಟ್ ಹೇಳ್ಬೇಕಂದ್ರೆ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಇಟ್ ಹ್ಯಾಸ್ ಅ ಟ್ರೈ ಸ್ಟೇಟ್ ಬಾರ್ಡರ್ ವಿತ್ ಗೋವಾ ಮತ್ತೆ ಮಹಾರಾಷ್ಟ್ರ. ಇನ್ನೊಂದು ಬೀದರ್ ಅಲ್ಲಿ ಇಟ್ ಹ್ಯಾಸ್ ಅ ಟ್ರೈ ಸ್ಟೇಟ್ ಬಾರ್ಡರ್ ವಿತ್ ಮಹಾರಾಷ್ಟ್ರ ಅಂಡ್ ತೆಲಂಗಾಣ. ಇಲ್ಲಿ ರಾಯಚೂರ್ ಹ್ಯಾಸ್ ಅ ಟ್ರೈ ಸ್ಟೇಟ್ ಬಾರ್ಡರ್ ವಿತ್ ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ. ಇನ್ನೊಂದು ಐ ಥಿಂಕ್ ಕೋಲಾರಲ್ಲೋ ಅಥವಾ ಚಿಕ್ಕಬಳ್ಳಾಪುರಲ್ಲೋ ಒಂದು ಟ್ರೈ ಸ್ಟೇಟ್ ಬಾರ್ಡರ್ ಇದೆ. ಐ ಥಿಂಕ್ ಕೋಲಾರ್ ಬಿಟ್ವೀನ್ ಆಂಧ್ರ ಪ್ರದೇಶ್ ಅಂಡ್ ತಮಿಳ್ನಾಡು. ಅಂಡ್ ದ ಲಾಸ್ಟ್ ಒನ್ ಇಸ್ ಐ ಥಿಂಕ್ ಅದು ಮೈಸೂರು ಡಿಸ್ಟ್ರಿಕ್ಟ್ಗೆ ಬೀಳುತ್ತೆ ಅನ್ಸುತ್ತೆ. ಮೈಸೂರು ಡಿಸ್ಟ್ರಿಕ್ಟ್ಗೆ ಬೀಳುತ್ತೆ ಅಥವಾ ಅನ್ಸುತ್ತೆ, ಗೊತ್ತಿಲ್ಲ. ಮೈಸೂರು ಡಿಸ್ಟ್ರಿಕ್ಟ್ ಬೀಳುತ್ತೆ ಅನ್ಸುತ್ತೆ. ಸೊ ಅದರಲ್ಲಿ ಟ್ರೈ ಸ್ಟೇಟ್ ಬಾರ್ಡರ್ ಇಸ್ ಬಿಟ್ವೀನ್ ಕರ್ನಾಟಕ, Karnataka, Tamil Nadu and Kerala. Yeah, so that's your fun fact for the day. So now I'm back in Karnataka. Almost 1.5 hours. Was transiting via Andhra Pradesh. And ನಾನು ವಾಪಸ್ ಕರ್ನಾಟಕದಲ್ಲಿದ್ದೀನಿ. And welcome to district number 19, Ballari. I am tired, but just 40 minutes away from the city. So, yep, some time to go. Entering Ballari city.
ಇವಾಗ ರೂಮಿಗೆ ಬಂದೆ, ಒಗ್ಗರಣೆ ಮಿರ್ಚಿ ತಿನ್ಕೊಂಡು ಸಖತ್ತಾಗಿತ್ತು. ಬಳ್ಳಾರಿ ಬಂದಮೇಲೆ ತಿನ್ಬೇಕನ್ಸ್ತಿತ್ತು, ತುಂಬ ಫೇಮಸ್ ಇಲ್ಲಿ. ಆ್ಯಂಡ್ ವಾಸ್ ವೆರಿ ನೈಸ್. ಆ್ಯಂಡ್ ಎಲ್ಲಿ ಅಂದರೆ ಇದು ನಟರಾಜ್ ಟಾಕೀಸ್ ಥಿಯೇಟರ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ ಒಂದು ರೋಡ್ ಬರುತ್ತೆ, ಅಲ್ಲೆಲ್ಲ ತುಂಬ ಚಿಕ್ಕ ಚಿಕ್ಕ ಅಂಗಡಿಗಳು ಇಟ್ಟಿದ್ದಾರೆ. ಸೊ ಅಲ್ಲಿ ಜಸ್ಟ್ ಹಾರ್ಡ್ಲಿ 200-300 meters ಅಲ್ಲಿ. ಎನಿವೇ, ಹೋಪ್ ಯು ಲೈಕ್ ಟುಡೇ. ಎಲ್ಲ ಇಷ್ಟ ಆಯಿತು ಅನ್ಕೊತೀನಿ. ವೆರಿ ಸ್ಪಿರಿಚುವಲ್ ಟಾಪಿಕ್ ಕೈಂಡ್ ಆಫ್ ಎಪಿಸೋಡ್ ಇದು. ಹೋಪ್ ಯು ರಿಯಲಿ ಲೈಕ್ ಇಟ್. ನನಗಂತೂ ತುಂಬ ಎಂಜಾಯ್ ಮಾಡಿದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. And it'll keep me motivated for the rest of the journey. Alright, so signing off on day 19. Good night, take care, bye.